ನಗರದಲ್ಲಿ ಈದ್ ಮಿಲಾದ್ ಅಂಗವಾಗಿ 40 ಅಡಿ ಟಿಪ್ಪು ಕಟ್ಔಟ್ ಹಾಕಿದ್ದಾರೆ. ಕಟ್ಔಟ್ ಹಾಕಿ ಒಂದು ಸಾಂಗ್ ಹಾಕಿದ್ದಾರೆ. ಆ ಸಾಂಗ್ ನಲ್ಲಿ ಬರುವ ಕೆಲವು ಸಾಲುಗಳು हम पाकिस्तान का मुजाहिदीन है. कौन है पाकिस्तान का मुजाहिदीन? आप पाकिस्तान का मुजाहिदीन है तो पाकिस्तान में रहना. यहाँ रह करके पाकिस्तान का मुजाहिदीन ऐसा कहने का हिम्मत तो कौन दिया आप? आ ರೀತಿ ಹೇಳೋದ್ರ ಜೊತೆಗೆ गलती से ललकारेगा तो हम गाड़ देंगे, काट देंगे ಅನ್ನೋದ್ರ ಅರ್ಥ ಏನು? ಯಾರಿಗ್ ಸವಾಲ್ ಹಾಕೋದು? ಯಾವನ್ ಇಲ್ಲಿರೋನ್ ಪಾಕಿಸ್ತಾನ್ ಮುಜಾಹಿದೀನ್ಗಳು? ನೀನ್ ಪಾಕಿಸ್ತಾನ್ ಮುಜಾಹಿದೀನ್ ಆದ್ರೆ ಇಲ್ಲಿರೋದ್ ನಿಂಗೆ ಯೋಗ್ಯತೆ ಇಲ್ಲ. ನೀನ್ ಇರ್ಬೇಕಾಗಿರೋ ಜಾಗ ಪಾಕಿಸ್ತಾನ. ಅಂತ ದೇಶದ್ರೋಹಿಗಳನ್ನ ಪಾಕಿಸ್ತಾನಕ್ಕೆ ಕಳಿಸಿ ಅವ್ರ ಮೇಲೆ ಮೊಕದ್ದಮೆ ದಾಖಲಿಸಿ ಇಲ್ಲಿಯ ಅನ್ನ ತಿಂದು ಇಲ್ಲಿಯ ಉಪ್ಪು ತಿಂದು ಇಲ್ಲಿಗೆ ದ್ರೋಹ ಮಾಡ್ತಕ್ಕಂಥ ದ್ರೋಹಿಗಳಿಗೆ ಈ ನೆಲದಲ್ಲಿ ಇರುವ ಅವಕಾಶ ಮತ್ತು ಅಧಿಕಾರ ಎರಡೂ ಇಲ್ಲ. ಇವ್ರ ದ್ರೋಹಿಗಳು. ಅಲ್ಲಿ ಇಸ್ಲಾಂ ಮಾನಸಿಕತೆ ಕುರಿತಾಗಿ ಅವರೊಂದು ಪುಸ್ತಕ ಬರೆದು ಆ ಪುಸ್ತಕ ಬರೆದು ಪಾಕಿಸ್ತಾನ ಮತ್ತು ಭಾರತ ವಿಭಜನೆ ಅನಿವಾರ್ಯ ಆದ್ರೆ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗ್ಬೇಕು ಅನ್ನುವಂತ ಮಾತನ್ನು ಹೇಳಿದ್ರು. ಭಾರತದಲ್ಲಿದ್ದು ಭಾರತದ ಅನ್ನ ತಿಂದು ಭಾರತ ವಿರೋಧಿ ಮಾನಸಿಕತೆಯನ್ನ ಬೆಳೆಸ್ಕೊಂಡಿರ್ತಕ್ಕಂಥ ಜನರಿಗೆ ಇಲ್ಲಿರುವ ಯೋಗ್ಯತೆ ಇಲ್ಲ. ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸಿ ಪಾಕಿಸ್ತಾನದ ಮೇಲೆ ಪ್ರೇಮ ಇದ್ರೆ ಪಾಕಿಸ್ತಾನಕ್ಕೆ ಹೋಗಿ ನಿಮ್ ಪಾಕಿಸ್ತಾನದ ಪ್ರೀತಿಯನ್ನ ತೋರಿಸಿ ಇಲ್ಲಿದ್ದು ದೇಶದ್ರೋಹಿ ಕೆಲಸ ಮಾಡೋರನ್ನ ಸಹಿಸ್ಕೊಳ್ಬಾರ್ದು. ಕಾಂಗ್ರೆಸ್ ಬಂದ ಮೇಲೆ ಇಂಥವ್ರ ಬಾಲ ಎಲ್ಲ ಉದ್ದ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಇಂಥವ್ರ ಬಾಲ ಉದ್ದಾಗಿದೆ. ಈ ಬಾಲ ಕಟ್ ಮಾಡಿ ಕೆಲವು ಪ್ರಶ್ನೆಗಳಿಂದ ಬಗ್ಗೆ ಉತ್ತರ ಹೇಳಬೇಕಾಗಿದೆ. ಇವ್ರ ಬಾಲವನ್ನ ಕಟ್ ಮಾಡಿ ಇವ್ರನ್ನ ಜೈಲಿಗೆ ಕಳಿಸಿ ಅಂತ ಆಗ್ರಹಿಸ್ತೇನೆ.